ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಸಾಮಾನ್ಯವಾಗಿ ನಮ್ಮ ಸೌತ್ ಇಂಡಿಯನ್ಸ್ಗೆ ತುಂಬಾನೇ ಕಷ್ಟನೇ ಆಗಿರುತ್ತೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ನಾನು ಅಷ್ಟೇ ಸ್ವಲ್ಪ ದಿನಕ್ಕೆ ಮುಂಚೆ ಪನ್ನೀರ್ ಬಟರ್ ಮಸಾಲ ಮಾಡೋದು ಕಲ್ತ್ಕೊಂಡೆ. ನಾನು ಮಾಡೋ ರೆಸಿಪಿ ನನ್ನ ಮಗಂಗಂತೂ ತುಂಬಾನೇ ಇಷ್ಟ. ಹಾಗೇನೆ ಅವ್ನು ಸ್ಕೂಲಿಗೆ ತಗೊಂಡು ಹೋಗ್ತಾನಲ್ವ ಪನ್ನೀರ್ ಬಟರ್ ಮಸಾಲನ, ಅವ್ರ ಫ್ರೆಂಡ್ಸು ಅಷ್ಟೇನೆ ಎಲ್ಲಿಂದ ತಗೊಬಂದೆ, ಹೋಟೆಲಿಂದ ತಗೊಂಬಂದ ಅಂತ ಕೇಳ್ಬಿಟ್ಟು ಅವರೇನೆ ಫುಲ್ ಖಾಲಿ ಮಾಡಿರ್ತಾರೆ, ಇವನೇನೆ ಕಡಿಮೆ ತಿಂದಿರ್ತಾನೆ ಸ್ಕೂಲಿಗೆ ತಗೊಂಡು ಹೋಗಿದ್ದನ್ನ. ಅದ್ರಲ್ಲೂ ನಾನು ಮಾಡೋ ರೆಸಿಪಿ ತುಂಬಾನೇ ಕಡಿಮೆ ಸಾಮಗ್ರಿಗಳು ಉಪಯೋಗಿಸ್ಬಿಟ್ಟು ಮಾಡ್ತೀನಿ. ಕೇವಲ ಗೋಡಂಬಿ ಮಾತ್ರ ನಾನು ಎಕ್ಸ್ಟ್ರಾ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಐಟಮ್ ಉಪಯೋಗಿಸ್ತೀನಿ, ಬಿಟ್ರೆ ಎಲ್ಲದನ್ನು ಮನೆಯಲ್ಲಿರೋ ಸಾಮಗ್ರಿಗಳು ಉಪಯೋಗಿಸ್ಬಿಟ್ಟೇನೆ ಮಾಡೋದು. ಜೊತೆಗೆ ತುಂಬಾ ಜನ ಹೊಸದಾಗಿ ಹೋಟೆಲ್ ಉದ್ಯಮ ಶುರು ಮಾಡೋರು ಕೂಡ ಇರ್ತಾರೆ, ಅಂತವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿ ಮಾಡಾಕ್ತಿದ್ದೀನಿ. ನಿಮ್ಗೆ ಏನಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ನಿಮ್ಗೆ ಏನಾದ್ರೂ ಎಣ್ಣೆ ಬೇಡ ಅಂದ್ರೆ ಕೇವಲ ಬೆಣ್ಣೆ ಕೂಡ ಯೂಸ್ ಮಾಡ್ಬಿಟ್ಟು ಪನ್ನೀರ್ ಬಟರ್ ಮಸಾಲಾನ ಮಾಡಬಹುದು. ಎಣ್ಣೆ ಮತ್ತೆ ಬೆಣ್ಣೆನ ನಿಮ್ಗೆ ಏನಾದ್ರೂ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಹಾಕೋಬಹುದು. ನಾವು ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಕಡಿಮೆ ಯೂಸ್ ಮಾಡ್ತಿದ್ದೀನಿ. ಸುಮಾರು 1 ಇಂಚಷ್ಟು ಚಕ್ಕೆ ಹಾಕ್ತಿದ್ದೀನಿ, 3 ಲವಂಗ ಹಾಕ್ತಿದ್ದೀನಿ, 1 ಏಲಕ್ಕಿ ಹಾಕೋಬೇಕಾಗುತ್ತೆ. 3 ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲಾ ಪದಾರ್ಥಗಳನ್ನ ನಾನು ಸ್ವಲ್ಪ ಕಡಿಮೆನೆ ಯೂಸ್ ಮಾಡ್ತೀನಿ. ನಾವು ತುಂಬಾ ಏನ್ ಮಾಡ್ತೀವಿ, ಜಾಸ್ತಿ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ಜಾಸ್ತಿ ಹಾಕ್ಬಿಡ್ತೀವಿ. ಆ ರೀತಿ ಮಾಡಬಾರ್ದು. ನೀವು ಯಾವುದೇ ರೆಸಿಪಿ ಮಾಡುವಾಗ್ಲೂ ಅಷ್ಟೇ ಸ್ವಲ್ಪ ಕಡಿಮೆ ಮಸಾಲ ಯೂಸ್ ಮಾಡಿ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ನಾನು 200 ಗ್ರಾಂ ಪನ್ನೀರ್ಗೆ ಪನ್ನೀರ್ ಬಟರ್ ಮಸಾಲ ಮಾಡೋದು ತೋರಿಸ್ತಿದ್ದೀನಿ. ಅದಕ್ಕೆ 1 ದೊಡ್ಡ ಈರುಳ್ಳಿನ ತಗೋತಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಈ ರೀತಿ ಮೀಡಿಯಮ್ ಕಟ್ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ನಾವು ಫ್ರೈ ಮಾಡ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಕಟ್ ಮಾಡಿದ ಈರುಳ್ಳಿನ ಕಾಯ್ದ ಎಣ್ಣೆ ಮತ್ತೆ ಬೆಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 3 ಮೀಡಿಯಂ ಸೈಜ್ ಟೊಮೆಟೊ ತಗೋತಿದ್ದೀನಿ. ಟೊಮೆಟೊನ ಪನ್ನೀರ್ ಬಟರ್ ಮಸಾಲೆಗೆ ಯಾವಾಗ್ಲೂ ಕಲರ್ ಚೆನ್ನಾಗಿರೋದು ತಗೊಳ್ಳಿ, ಆವಾಗ್ಲೇನೆ ಮಸಾಲಾ ಕಲರ್ ತುಂಬಾನೇ ಡಾರ್ಕ್ ಆಗಿ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿದ ಟೊಮೆಟೊನ ಫ್ರೈ ಮಾಡಿದಂತ ಈರುಳ್ಳಿ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕ್ತಿದ್ದೀನಿ. ಉಪ್ಪಿನ ಪುಡಿ ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ನಿಮ್ಗೇನಾದ್ರೂ ಟೊಮೆಟೊ ಬೇಗ ಬೇಯಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲದೆ ಇದ್ರೆ ಹಾಕ್ಲೇಬೇಕು ಅಂತ ಏನಿಲ್ಲ. ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡಿ ಮೆತ್ತಗಾಗಿದೆ. ಇಷ್ಟು ಬೆಂದ್ರೆ ಸಾಕು. ನೋಡಿ ಈ ತರ ಇಸುಗ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಬೆಂದಿದೆ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಿದ್ದೀನಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ. ಅಚ್ಕಾರದ ಪುಡಿನ ಯಾವಾಗ್ಲೂ ತುಂಬಾನೇ ಕಲರ್ ಬರೋ ಅಂತ ಖಾರದ ಪುಡಿನ ಯೂಸ್ ಮಾಡಿ, ಅವಾಗ ಮಸಾಲಾ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕಿದ ನಂತರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. 1 ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಅಷ್ಟೇ. 7 ಗೋಡಂಬಿ ಹಾಕೋತಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. 1 ಇಂಚಷ್ಟು ಶುಂಠಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಹಾಗೇನು ಕೂಡ ಹಾಕೋಬಹುದು. ನಿಮ್ಗೇನಾದ್ರೂ ತೆಗಿಬೇಕು ಅಂದ್ರೆ ನೀವು ತೆಗಿಬಹುದು. ಮತ್ತೆ ಒಂದ್ಸಲ ಎಲ್ಲದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಫ್ರೈ ಮಾಡ್ಬೇಕು ಅಂತ ಏನ್ ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಎಲ್ಲದನ್ನು ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಇಡಬೇಕಾಗುತ್ತೆ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ತಣ್ಣಗಾಗಿರೋ ಮಸಾಲಾನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ. ಕೆಲವೊಬ್ರು ಮಸಾಲಾನ ಸೋಸ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಮಾಡ್ತಾರೆ, ಆ ತರ ಏನ್ ಮಾಡೋದ್ ಬೇಕಾಗಿಲ್ಲ, ಹಾಗೇನೆ ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮಸಾಲಾ ಗ್ರೈಂಡ್ ಮಾಡೋಕೆ ನಾನು ನೀರೇನು ಯೂಸ್ ಮಾಡ್ತಿಲ್ಲ, ಹಾಗೇನೆ ಗ್ರೈಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರೂ ನೀರ್ ಹಾಕ್ಬೇಕು ಅಂದ್ರೆ ಹಾಕೋಬಹುದು. ನೋಡಿ ಗ್ರೈಂಡ್ ಆಗಿದೆ ಇವಾಗ, ನೋಡಿ ಫೈನ್ ಪೇಸ್ಟ್ ಆಗಿದೆ. ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. 1 ಬಾಣ್ಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಮುಂಚೆ ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಮಾಡ್ಕೊಂಡಲ್ಲ, ಆ ಟೈಮ್ನಲ್ಲೂ ಕೂಡ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿದ್ದೆ, ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋತಿದ್ದೀನಿ. ನಿಮ್ಗೇನಾದ್ರೂ ಇನ್ನೂ ಬೆಣ್ಣೆ ಹಾಕೋಬೇಕು ಅಂದ್ರೆ ಹಾಕೋಬಹುದು. ಕೆಲವರು ತುಂಬಾನೇ ಯೂಸ್ ಮಾಡ್ತಾರೆ ಎಣ್ಣೆ ಮತ್ತೆ ಬೆಣ್ಣೆ ಎಲ್ಲ, ಕೆಲವರು ಕಡಿಮೆ ಯೂಸ್ ಮಾಡ್ತಾರೆ. ನಾನು ಮೀಡಿಯಂ ಆಗಿ ಯೂಸ್ ಮಾಡೋದ್ರಿಂದ ಇಷ್ಟೇ ಹಾಕೋತಿದ್ದೀನಿ. ರುಬ್ಬಿರೋ ಮಸಾಲಾನ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದ ನಂತರ ಹಾಕೋಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಮತ್ತೆ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಮಸಾಲಾ ಜೊತೆ ಹಾಕೋತಿದ್ದೀನಿ. ನಿಮ್ಗೆ ಮಸಾಲ ಯಾವ ಅದಕ್ಕೆ ಬೇಕು ಆ ಅದನ್ನ ನೋಡ್ಕೊಂಡ್ಬಿಟ್ಟು ನೀರ್ ಹಾಕೊಳ್ಳಿ. ಪನ್ನೀರ್ ಬಟರ್ ಮಸಾಲ ಯಾವಾಗ್ಲೂ ಮೀಡಿಯಂ ಆಗಿ ತಿಕ್ಕಾಗಿದ್ರೇನೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀರ್ ತರ ಮಾಡ್ಕೋಬೇಡಿ, ಮೀಡಿಯಂ ಆಗೇನೆ ಇರ್ಲಿ. ಮಸಾಲ ಎಷ್ಟು ಗಟ್ಟಿ ಬೇಕು ಅದನ್ನ ನೋಡ್ಕೊಂಡ್ಬಿಟ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕಾಗುತ್ತೆ.
ಮಸಾಲ ಕುದಿಯೋದಕ್ಕೆ ಶುರುವಾಗಿದೆ. ಮುಂಚೆನೆ ಎಲ್ಲಾನು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಕುದಿಸೋ ಅವಶ್ಯಕತೆ ಇಲ್ಲ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಿದೀನಿ. ಅರಿಶಿನ ಪುಡಿನ ಮಿಸ್ ಮಾಡದೆ ಹಾಕಿ. ಅರಿಶಿನ ಪುಡಿ ಹಾಕೋದ್ರಿಂದ ಮಸಾಲಾಗೆ ಒಳ್ಳೆ ಕಲರ್ ಬರುತ್ತೆ. ಹಾಗಂತ ತುಂಬಾ ಅರಿಶಿನ ಹಾಕಬಾರ್ದು. ತುಂಬಾ ಅರಿಶಿನ ಹಾಕೋದ್ರಿಂದನೂ ಮಸಾಲ ಎಲ್ಲ ಅರಿಶಿನ ಕಲರ್ ತರ ಬಂದ್ಬಿಡುತ್ತೆ. ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಿದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ಹಾಕ್ತಿದೀನಿ. ಉಪ್ಪಿನ ಪುಡಿನ ನಾನು ಟೊಮೊಟೊ ಬೇಯಿಸುವಾಗ್ಲೂ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೆ. ಹಾಗಾಗಿ ನಿಮ್ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನೀಗ 200 ಗ್ರಾಮ್ ಅಷ್ಟು ನಂದಿನಿ ಪನ್ನೀರ್ ತಗೊಂಡಿದೀನಿ. ನೋಡ್ತಿದ್ರಲ್ವಾ 200 ಗ್ರಾಮ್ ಇದೆ. ಅದು ಯಾವಾಗ್ಲೂ ಅಷ್ಟೇ ಒಳ್ಳೆ ಬ್ರಾಂಡ್ ಇರೋಂತ ಪನ್ನೀರ್ನೇ ಯೂಸ್ ಮಾಡಿ. ನಾವು ಕೆಲವು ಸಲ ಆಚೆ ಎಲ್ಲ ತಿಂದಿರ್ತೀವಿ. ಆ ಟೈಮ್ನಲ್ಲೆಲ್ಲ ನೋಡ್ಬೋದು ತುಂಬಾನೇ ಗಟ್ಟಿ ಇರುತ್ತೆ ಪನ್ನೀರ್ ಎಲ್ಲ. ಆದ್ರೆ ಈ ಪನ್ನೀರ್ ಮಾತ್ರ ನಿಜವಾಗ್ಲೂ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈಗಿನ ಜನರೇಷನ್ ಅಲ್ಲೆಲ್ಲ ಮಕ್ಕಳೇನೆ ತುಂಬಾನೇ ಪನ್ನೀರ್ ಇಷ್ಟಪಡೋದು. ಹಾಗಾಗಿ ಮಕ್ಳಿಗೆ ಕೊಡೋದ್ರಿಂದ ಒಳ್ಳೆ ಬ್ರಾಂಡ್ ಪನ್ನೀರ್ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಪನ್ನೀರ್ನ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಿದ್ದೀರಲ್ವಾ, ಈ ಸೈಜ್ ಅಲ್ಲಿ ಬೇಕಾದ್ರೂ ಬಿಡ್ಬೋದು. ನೋಡಿ, ನಾನು ಮಧ್ಯಕ್ಕೆ ಭಾಗ ಮಾಡ್ಕೋತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪನ್ನೀರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಅಂದ್ರೆ ಪೀಸಸ್ ನಂಬರ್ಸ್ ಜಾಸ್ತಿ ಆಗುತ್ತೆ. ಆಗ ಜಾಸ್ತಿ ಜನಕ್ಕೂ ಕೂಡ ನೀವು ಸರ್ವ್ ಮಾಡಬಹುದು. ಪನ್ನೀರ್ ಸೈಜ್ ಇವಾಗ ನೋಡೋದಕ್ಕೆ ಚಿಕ್ಕದಾಗಿ ಅನ್ಸುತ್ತೆ, ಆದ್ರೆ ಮಸಾಲ ಜೊತೆ ಬೆಂದ್ಮೇಲೆ ಸೈಜು ದೊಡ್ಡದಾಗುತ್ತೆ. ಕಟ್ ಮಾಡ್ಕೊಂಡಿದ್ದ ಪನ್ನೀರ್ನ ಬೇಯ್ತಿದ್ದಂತ ಮಸಾಲಾಗ ಹಾಕ್ತಿದ್ದೀನಿ. ಕಟ್ ಮಾಡ್ಕೊಂಡಿದ್ದ ಪನ್ನೀರ್ನಲ್ಲಿ ಒಂದೇ ಒಂದು ಪೀಸ್ ತಗೊಂಡ್ಬಿಟ್ಟು ಸ್ವಲ್ಪ ಇಸುಗ್ಬಿಟ್ಟು ಅದಕ್ಕೆ ಹಾಕ್ತಿದ್ದೀನಿ. ಹಾಕ್ಲೇಬೇಕು ಅಂತ ಏನಿಲ್ಲ, ಆ ರೀತಿ ಹಾಕಿದ್ರೆ ಮಸಾಲಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಮ್ಯಾಶ್ ಮಾಡ್ಬಿಟ್ಟು ಹಾಕಿದೆ. ಪನ್ನೀರೆಲ್ಲ ಮಸಾಲಾಗ ಹಾಕಿದ ನಂತರ ಒಂದ್ಸಲ ನಿಧಾನಕ್ಕೆ ತಿರುಗಿಸ್ಕೋಬೇಕಾಗತ್ತೆ. ಜೋರಾಗೆಲ್ಲ ತಿರುಗಿಸಬಾರ್ದು. ಆ ರೀತಿ ಜೋರಾಗಿ ತಿರುಗಿಸೋದ್ರಿಂದ ಪನ್ನೀರೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರಲ್ಲೂ ಕೊನೆಯಲ್ಲಿ ಪನ್ನೀರೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಆ ಟೈಮ್ ನಲ್ಲಿ ನೀವು ತುಂಬಾನೇ ನಿಧಾನಕ್ಕೆ ತಿರುಗಿಸಿದ್ರೆ ಒಳ್ಳೇದು. 3 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಕೈಯಿಂದ ಉಜ್ಬಿಟ್ಟು ಮಸಾಲೆಗೆ ಹಾಕ್ತಿದ್ದೀನಿ. ಕಸೂರಿ ಮೇಥಿನೂ ಅಷ್ಟೇ ಮಿಸ್ ಮಾಡದೆ ಹಾಕಿ. ಕಸೂರಿ ಮೇಥಿ ಹಾಕೋದ್ರಿಂದನೂ ಮಸಾಲ ಟೇಸ್ಟ್ ಡಬಲ್ ಆಗುತ್ತೆ. ಕಸೂರಿ ಮೇಥಿ ಹಾಕಿದ್ಮೇಲೆ ಒಂದ್ಸಲ ತಿರುಗಿಸ್ಬಿಟ್ಟು 1 ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಮಸಾಲ ಎಲ್ಲ ಬೆಂದ ನಂತರ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಸ್ಟವ್ನ ಸಿಮ್ ನಲ್ಲಿ ಇಟ್ಬಿಟ್ಟು 2 ರಿಂದ 3 ನಿಮಿಷ ಸಿಮ್ ನಲ್ಲೇ ಬೇಯಿಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ಸೈಜ್ ನಾವು ಕಟ್ ಮಾಡಿರೋ ಸೈಜ್ಗಿಂತ ದೊಡ್ಡದಾಗುತ್ತೆ. ಆ ನಂತರ ಸ್ಟವ್ ಆಫ್ ಮಾಡ್ತಿದ್ದೀನಿ. ಸ್ಟವ್ ಆಫ್ ಮಾಡಿ 15 ನಿಮಿಷ ಆದ್ಮೇಲೆ ಮುಚ್ಚಳ ತೆಗಿಬೇಕು. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಮಸಾಲ ಬಂದಿದೆ. ಹಾಗೇನೆ ಮಸಾಲ ಕಲರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಜೊತೆಗೆ ನೀವು ನೋಡ್ತಿರ್ಬೋದು ಪನ್ನೀರ್ ಸೈಜ್ ಕೂಡ ದೊಡ್ಡದಾಗಿದೆ. ನಾನು ಮಾಡಿರೋ ಪನ್ನೀರ್ ಬಟರ್ ಮಸಾಲದಲ್ಲಿ ಒಂದು ಅಂಶ ಗಮನಿಸಬೇಕು ಅಂದ್ರೆ, ನಾನು ಗರಂ ಮಸಾಲ ಉಪಯೋಗಿಸಿಲ್ಲ. ಕೇವಲ ಮನೆಯಲ್ಲಿರೋಂಥ ಮಸಾಲಗಳು ಉಪಯೋಗಿಸ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ. ಇದೇ ರೀತಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಮಾಡಿದಂಥ ಪನ್ನೀರ್ ಬಟರ್ ಮಸಾಲ ಚಪಾತಿ, ರೋಟಿ ಮತ್ತೆ ಅನ್ನದ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.